ಶ್ರದ್ಧಾ ಭಕ್ತಿಯ ಮಠಮಾನ್ಯಗಳಿರುವ ಸೋಲೂರಿನಲ್ಲಿ ರೌಡಿಸಂ ಮನೀಶ್ ಗುರೂಜಿ ವಿರುದ್ಧ ಆಕ್ರೋಶ. ಶಾಂತವಾಗಿರುವ ಸೋಲೂರು ಹೋಬಳಿಯನ್ನು ಅಶಾಂತಿಗೊಳಿಸಲು ಬಂದಿರುವ ಮನೀಶ್ ಗುರೂಜಿ ವರ್ತನೆ ವಿರುದ್ಧ ಸಾರ್ವಜನಿಕರ ಆಕ್ರೋಶ. ಮನೀಶ್ ಗುರೂಜಿ ಬಂಧಿಸದಿದ್ರೆ ಉಗ್ರ ಹೋರಾಟದ ಎಚ್ಚರಿಕೆ ನೀಡಿದ ಹಿಂದೂಪರ ಸಂಘಟನೆ ಹಾಗೂ ದಲಿತ ಸಂಘಟನೆಗಳು. ಅವನ್ನ ಸ್ವಾಮೀಜಿ ಅಂತ ಹೇಳೋದಕ್ಕೆ ಅವ್ನಿಗೆ ಯಾವುದೇ ಅರ್ಹತೆ ಇಲ್ಲ, ಹೇಳಿಸ್ಕೊಳ್ಳೋದಕ್ಕೂ ಅವ್ನಿಗೆ ಯಾವುದೇ ಗೌರವನೂ ಇಲ್ಲ. ಸ್ವಾಮೀಜಿನ ಬಂಧನ ಮಾಡಿ ನಮಗೆ ನ್ಯಾಯ ಕೊಡಿಸ್ಬೇಕು. ಹೌದು ವೀಕ್ಷಕರೇ, ಟ್ರಾಫಿಕ್ ಸಮಸ್ಯೆಯನ್ನ ಪ್ರಶ್ನಿಸಿದ್ದಕ್ಕೆ ಕುಟುಂಬವೊಂದರ ಮೇಲೆ ಚೌಡೇಶ್ವರಿ ದೇವಸ್ಥಾನದ ಸ್ವಾಮೀಜಿ ಮತ್ತು ಅವರ ಹಿಂಬಾಲಕರಿಂದ ಹಲ್ಲೆ ನಡೆದಿದೆ ಎನ್ನಲಾದ ಘಟನೆ ನೆಲಮಂಗಲ ತಾಲೂಕಿನ ಸೋಲೂರು ಹೋಬಳಿಯ ಗೊರೂರು ಬಳಿ ನಡೆದಿದೆ. ಈ ಘಟನೆಯು ಸ್ಥಳದಲ್ಲಿ ಕೆಲಕಾಲ ಬಿಗುವಿನ ವಾತಾವರಣ ಸೃಷ್ಟಿಸಿತು. ಗೊರೂರು ಸಮೀಪ ಟ್ರಾಫಿಕ್ ಸಮಸ್ಯೆಯಿಂದಾಗಿ ರಸ್ತೆಯಲ್ಲಿ ಸಾಲುಗಟ್ಟಿ ನಿಂತಿದ್ದ ಕಾರಿನ ಚಾಲಕರು ಟ್ರಾಫಿಕ್ ಸಮಸ್ಯೆಯನ್ನ ಪ್ರಶ್ನಿಸಿದ್ದಾರೆ. ಈ ವೇಳೆ ಚೌಡೇಶ್ವರಿ ದೇವಸ್ಥಾನದ ಸ್ವಾಮೀಜಿ ಮತ್ತು ಕಾರು ಚಾಲಕನ ನಡುವೆ ವಾಗ್ವಾದ ನಡೆದಿದೆ. ವಾಗ್ವಾದ ತೀವ್ರವಾದಾಗ ಚಾಲಕ ಸ್ವಾಮೀಜಿಯವರ ಕಾಲಿಗೆ ಬಿದ್ದು ಕ್ಷಮೆ ಕೇಳಲು ಮುಂದಾಗಿದ್ದಾರೆ ಎನ್ನಲಾಗಿದೆ. ಆದರೆ ಸ್ವಾಮೀಜಿ ತಮ್ಮ ಹಿಂಬಾಲಕರಿಗೆ ಸೂಚಿಸಿ ಕುಟುಂಬದ 3 ಜನರ ಮೇಲೆ ಹಲ್ಲೆ ಮಾಡಿಸಿದ್ದಾರೆ ಅಂತ ಸಂತ್ರಸ್ತ ಕುಟುಂಬವು ಆರೋಪಿಸಿದೆ. ಹಲ್ಲೆಗೊಳಗಾದ ಕುಟುಂಬವು ಕುದೂರು ಪೊಲೀಸ್ ಠಾಣೆಗೆ ತೆರಳಿ ದೂರು ನೀಡಲು ಮುಂದಾದಾಗ ಪೊಲೀಸರು ಆರಂಭದಲ್ಲಿ ದೂರು ಸ್ವೀಕರಿಸಲು ಹಿಂದು ಮುಂದು ಹಾಕಿದ್ದಾರೆ ಎನ್ನಲಾಗಿದೆ. ಇದರಿಂದ ಆಕ್ರೋಶಗೊಂಡ ಕುಟುಂಬ ಠಾಣೆಯ ಮುಂದೆ ಧರಣಿ ನಡೆಸಿದೆ. ಸಾರ್ವಜನಿಕರ ಆಕ್ರೋಶ ಹೆಚ್ಚುತ್ತಿದ್ದಂತೆ ಅಂತಿಮವಾಗಿ ಪೊಲೀಸರು ಕುಟುಂಬದ ದೂರಿನನ್ವಯ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ಆದಾಗ್ಯೂ ದೂರು ದಾಖಲಾದ ನಂತರವೂ ಪೊಲೀಸರು ಸ್ವಾಮೀಜಿಯನ್ನು ಬಂಧಿಸಲು ಇದುವರೆಗೂ ಯಾವುದೇ ಕ್ರಮ ಕೈಗೊಂಡಿಲ್ಲ. ಹೀಗೆಂದು ಕುಟುಂಬ ಮತ್ತು ಸ್ಥಳೀಯರು ಆಪಾದಿಸಿದ್ದಾರೆ. ಸರ್, ದಿನಾಂಕ 4/10/2025 ಅಂದರೆ ನಿನ್ನೆ ದಿನ ರಾತ್ರಿ ನಮ್ಮದೊಂದು ಕುಟುಂಬದ ಫ್ಯಾಮಿಲಿ ಫಂಕ್ಷನ್ ಇತ್ತು. ದಾಬಸ್ಪೇಟೆನಲ್ಲಿ ಮದುವೆ ಇತ್ತು. ಮದುವೆಗೆ ಹೋಗ್ಬೇಕಾದ್ರೆ ಸಂಜೆ ಒಂದು 7:20ರಿಂದ 7:30ಕ್ಕೆ ನಾವು ಗೊರೂರು ಹತ್ರ ಚಾಮುಂಡೇಶ್ವರಿ ಪೀಠ ಅಂತಿದೆ. ಆ ಚಾಮುಂಡೇಶ್ವರಿ ಪೀಠ ಹತ್ರ ರೀಚ್ ಆದ್ವಿ. ನಾನು, ನನ್ನ ತಾಯಿ, ನನ್ನ ತಂದೆ, ನನ್ನ ತಮ್ಮ ಒಂದೇ ಕಾರಲ್ಲಿದ್ವಿ. ಹೋಗ್ತಾ ಇದ್ವಿ. ಫುಲ್ಲು ಜಾಮ್ ಆಗಿತ್ತು. ಒಂದು 20 ಮಿನಿಟ್ಸು ನಾವು ಆ ಜಾಗದಲ್ಲಿ ವೆಯ್ಟ್ ಮಾಡಿದ್ವಿ. ಏನೋ ದೇವ್ರ ಕಾರ್ಯ ನಡೀತಾ ಇದೆ ಅಂತೇಳ್ಬಿಟ್ಟು ವೆಯ್ಟ್ ಮಾಡಿದ್ಮೇಲೆ ಅಲ್ಲಿ ಪೊಲೀಸ್ನವ್ರು ಬಂದು ಸರ್ ಹಿಂಗಿದೆ, ಇಲ್ಲಿ ಜಾಮಾಗಿ ಹೋಗಿದೆ, ನಾವು ತೀರಾ ದೂರಕ್ಕೆ ಹೋಗಬೇಕು, ಒಂದು ಫ್ಯಾಮಿಲಿ ಫಂಕ್ಷನ್ ಇದೆ ಅಂತ ಹೇಳಿದಾಗ ಅಲ್ಲೇ ಗ್ರಾಮಸ್ಥರು ಮತ್ತು ಪೊಲೀಸ್ನವರು ಅಲ್ಲಿ ಸ್ವಲ್ಪ ಒಂದು 5 ನಿಮಿಷ ಪಾರ್ಕಿಂಗ್ ಹಾಕೊಳ್ಳಿ ಕಾರ್ನ, ಆಮೇಲಿಂದ ನಾನು ನಿಮ್ಮನ್ನ ಬಿಟ್ಟು ಕಳಿಸ್ತೀನಿ, ಇದ್ರದ್ದು ಏನೋ ಈಚೆಗೆ ಕಳಿಸ್ತೀನಿ ಅಂತ ಹೇಳ್ಬಿಟ್ಟು ಹೇಳಿದ್ರು. 10 ಮಿನಿಟ್ಸ್ ಆಯಿತು, 20 ಮಿನಿಟ್ಸ್ ಆಯಿತು. ಎಗೈನ್ ನಾನು ಪೊಲೀಸ್ನವ್ರನ್ನ ಸರ್ ಹಿಂಗಾಯಿತು, ನಾನು ಹೊರಡಬೇಕು, ಲೇಟಾಗಿ ಹೋಗ್ತದೆ ಸರ್ ಅಂತಂದಿದ್ದಕ್ಕೆ ಪೊಲೀಸ್ನವರು ನಾನು ಮಾತುಕತೆ ಆಡ್ತಾ ಇದ್ವಿ. ಆ ಟೈಮ್ನಲ್ಲಿ ಏಕಾಏಕಿ ಗುರೂಜಿ, ಯಾರು ಮನೀಶ್ ಗುರೂಜಿ ಅಂತೇಳಿ ಚಾಮುಂಡೇಶ್ವರಿ ಪೀಠದ ಸ್ವಾಮೀಜಿ, ಅವರು ನನ್ನ ಅಲ್ಲಿ ಬಂದರು. ಏನಿದು ಮಾತುಕತೆ ಅಂತ ಕೇಳಿದಾಗ ನಾನು ಅವ್ರನ್ನ ಬಂದಿದ ತಕ್ಷಣವೇ ಗುರೂಜಿ ಅವ್ರಿಗೆ ಕೈ ಮುಗಿದ್ಬಿಟ್ಟು, ಗುರೂಜಿ ಹಿಂಗೆ ನಾನು ಈ ಥರ ಹೊರಡ್ತಾ ಇದ್ದೀನಿ ಗುರೂಜಿ, ಅನಾನುಕೂಲ ಆಗ್ತಾಯಿದೆ, ಒಂದು ಕಡೆ ರಸ್ತೆ ಬಿಟ್ಬಿಟ್ಟು ನಮ್ಮನ್ನ ಹೋಗೋದಕ್ಕೆ ಬಿಟ್ಟರೆ ನಾವು ಹೊರಡ್ತೀವಿ ಗುರೂಜಿ, ಫ್ಯಾಮಿಲಿ ಇದ್ದೀವಿ ನಾವು, ಹಿಂಗೆ ಒಂದು ಫ್ಯಾಮಿಲಿ ಫಂಕ್ಷನ್ ಮದುವೆ ಇದೆ ಹೋಗಬೇಕು ಅಂತ ಹೇಳಿದಾಗ ಏಕಾಏಕಿ ಸ್ವಾಮೀಜಿ ನನ್ನ ಬಗ್ಗೆ ಅಡ್ಡಾದುಡ್ಡಿಯಾಗಿ ಮಾತಾಡಿದ್ರು. ನಾನು ಏನು ಗುರೂಜಿ ಈ ಥರ ಮಾತಾಡ್ತಿದ್ದೀರಿ, ತಾವೇನು ತಿಳಿದೋರಾಗಿ, ಹಿಂಗೆ ಕಾರ್ಯಕ್ರಮಕ್ಕೆ ನಾವೇನೋ ತೊಂದರೆ ಕೊಡ್ತಾಯಿದ್ದೀವ, ನಾವು ಒಬ್ಬರು ಹಿಂದೂ ಕಾರ್ಯಕರ್ತ ಸ್ವಾಮೀಜಿ, ನಾನು ಹಿಂಗೆ ಕಾರ್ಯಕ್ರಮ ಇದು ತೊಂದರೆ ಮಾಡೋಕ್ಕೆ ನಮಗೇನು ಇದಿಲ್ಲ, ತೊಂದರೆ ಇಲ್ಲ, ನಾವು ಹೋಗ್ತೀವಿ ಸ್ವಾಮೀಜಿ, ನಮಗೆ ಬಿಟ್ಬಿಡಿ ಅಂತ. ಸರಿ ಅಂತ ಹೇಳ್ಬಿಟ್ಟು ಸ್ವತಃ ಸ್ವಾಮೀಜಿಯವರೇ ಒಂದು 5 ನಿಮಿಷಗಳ ಮಾತಾಡಿದ್ರು, ವಾರ್ನ್ ಮಾಡ್ತಾಯಿದ್ರು, ಕೈ ತೋರಿಸ್ತಾಯಿದ್ರು. ಆ ಟೈಮ್ನಲ್ಲಿ ನಾವೆಲ್ಲ ರಿಕ್ವೆಸ್ಟ್ ಮಾಡಿದ್ವಿ. ಕಾರ್ನ ಒಂದು 10 ಅಡಿ ಮುಂದೆ ಪಾಸ್ ಮಾಡಿಸಿದ್ರು. ಏಕಾಏಕಿ ಸ್ವಾಮೀಜಿಯವ್ರ ತಮ್ಮ ಸ್ವಲ್ಪ ತಲೆಯಲ್ಲಿ ಕೂದಲು ಕಮ್ಮಿತ್ತು, ಏಕದಮ್ ಬಂದು ಹಿಂಗೆ ಬೆಂಚ್ನ ಮುಂದೆ ಇದ್ರದ್ದು ನಂದು ಕಾರ್ದು ಇಂಜಿನ್ ಮೇಲೆ ಬಡಿದ್ಬಿಟ್ಟು ಅವ್ಯಾಚ ಶಬ್ದಗಳಿಂದ ಸೂಳೆ ಮಗನೇ ನೀನು ನಿಲ್ಲಿಸೋ ಕಾರ್ನ ನಿನಗಿದೆ ಹಂಗೆ ಹಿಂಗೆ ಅಂತೇಳ್ಬಿಟ್ಟು ಕೆಟ್ಟದಾಗೆಲ್ಲ ಬೈದ್ಬಿಟ್ಟು ಬಂದರು. ತಿರುಗಿ ಹೋಗಿದ್ದಿದ್ದು ಸ್ವಾಮೀಜಿ ಮತ್ತೆ ಬಂದು ಯಾಕೋ ಹಿಂದೆ ಕಾರು ಅಂತ ಹೇಳ್ಬಿಟ್ಟು ಕಾರೇ ಹಿಂದಕ್ಕೆ ಹಾಕಿಸಿ ನಾನು ಕೆಳಗಿಳಿದು ಸ್ವಾಮೀಜಿಯವ್ರನ್ನ ಕೈ ಮುಗಿದು ಕೇಳ್ತಾ ಇದ್ದೀನಿ, ಸ್ವಾಮೀಜಿ ಯಾಕೆ ನನಗೆ ತೊಂದರೆ ಕೊಡ್ತಾ ಇದ್ದೀರಿ, ನಾನೇನು ಮಾತಾಡಿಲ್ಲಲ್ಲ ಸ್ವಾಮೀಜಿ, ಒಂದು ಮಾತು ನಾನು ಮಾತಾಡ್ದೋನಲ್ಲ. ಆ ಸಂದರ್ಭದಲ್ಲಿ ನಾನು ಸ್ವಾಮೀಜಿಂಗೆ ಕೇಳಿದಾಗ ನೀನು ನನ್ನ ಮಗ ಯಾವ ಊರು ನಿಂದು ಅಂತಂದರು. ಸ್ವಾಮೀಜಿ ಹಿಂಗೆ ನಾವು ಇದ್ರವರು ಶ್ರೀರಾಮಪುರ ಕಾಲೋನಿ ನನ್ನ ಮಕ್ಕಳ ನೀವು ಅಂತ ಹೇಳ್ಬಿಟ್ಟು ನಾನು ಜಾತಿ ನಿಂದನೆಯನ್ನು ಮಾಡಿದ್ರು. ನಾನು ಹೇಳಿದೆ ಸ್ವಾಮೀಜಿ ತಪ್ಪಾಗ್ತದೆ, ಯಾಕೆ ಈ ಥರ ಮಾತಾಡ್ತಿದ್ದೀರಾ, ಬಿಟ್ಬಿಡಿ ಸ್ವಾಮೀಜಿ ಅಂತ ಹೇಳ್ತಾ ಇರ್ಬೇಕಾದ್ರೆ ಸರ್ ಇಲ್ಲಿಗೆ ಒಬ್ಬ ಇದ್ದೋನು ಸ್ವಾಮೀಜಿ ಹಿಂಬಾಲಕ ಅವನು ಇಲ್ಲಿಗೆ ಗುದ್ದುದ ಸರ್,
ಗುದ್ದದೇಟಿಗೆ ನಾನು ಸ್ವಾಮೀಜಿ ಕಾಲು ಹಿಡ್ಕೊಬಿಟ್ಟೆ. ನನಗೆ ಬೇರೆ ದಾರಿ ಇರಲಿಲ್ಲ. ಯಾಕೆಂದರೆ ಅವರು 100 ಜನ ಇದ್ದರು. ಸ್ವಾಮೀಜಿ ಮತ್ತು ಸ್ವಾಮೀಜಿ ಸಹಚಾರ 4-5 ಜನ ನನ್ನ ಮೇಲೆ ಅಲ್ಲೇ ಮಾಡೋಕ್ಕೆ ಬಂದಾಗ ಸ್ವಾಮೀಜಿ ಕಾಲು ಹಿಡ್ಕೊಂಬಿಟ್ಟೆ. ಬುದ್ಧಿ ನನ್ನ ತಪ್ಪು, ನೀವು ಏನು ಬುದ್ಧಿ ಈ ಥರ ಮಾಡ್ತಾ ಇದ್ದೀರಾ, ನೀವೇ ಹಿಂಗಿದ್ದು ಇದು ಮಾಡ್ಬೇಕಲ್ವ ಬುದ್ಧಿ, ಯಾಕೆ ಬುದ್ಧಿ ಹಿಂಗೆ ಹೊಡೆಸ್ತಾ ಇದ್ದೀರಾ ಅಂತ ಕೇಳಿದಾಗ ನನ್ನ ಹಿಂಗೆ ಶರ್ಟ್ ಇಟ್ಕೊಂಡು ಮೇಲೆ ಎತ್ತಿದ್ರು ಈ ಸ್ವಾಮೀಜಿ. ಶರ್ಟ್ ಇಟ್ಕೊಂಡು ಮೇಲೆ ಎತ್ತಿಬಿಟ್ಟು ನನ್ನ ಮೇಲೆ ಏಕಾಏಕಿ ಅವ್ಯಾಚ ಶಬ್ದಗಳನ್ನು ನಿಂದೆ ಮಾಡಿ ಅಲ್ಲೇ ವಾರ್ನ್ ಮಾಡಿದ್ರು ಅವರು. ವಾರ್ನ್ ಮಾಡಿಬಿಟ್ಟು ಸುಳೆ ಮಗನ ನಿನ್ನ ಹಿಂಗೆ ಕೆಟ್ಟ ಮಾತಲ್ಲೇ ಬೈದ್ಬಿಟ್ಟು ನಿನಗೆ ನಾಳೆ ಇದೆ ನೋಡ್ಕೋತೀನಿ ಅಂತ. ನಾನು ಅದನ್ನು ತಮಗೆ ವಿಡಿಯೋ ಕ್ಲಿಪ್ಪಲ್ಲಿ ತೋರಿಸ್ತೀನಿ. ಅದು ಆ ಸ್ವಾಮೀಜಿಯವರು ನನಗೆ ವಾರ್ನ್ ಮಾಡಿರುವಂಥದ್ದನ್ನು. ಅದಾದಮೇಲೆ ನಾನು ಕಾರಿಗೆ ಏನು ಮಾಡಿದ್ರು, ಹಿಂದೆಯಿಂದ ಒಂದು 10 ನೀನು ಅಮ್ಮನ ಅಂತ ಹೇಳಿದ್ದು ನನ್ನ ಕಾರ್ ಒಳಗೆ ನೂಕಿದ್ರು ಡ್ರೈವರ್ ಸೀಟಿಗೆ ನುಗ್ತಿದ್ದಂಗೆ ಸ್ವಾಮೀಜಿ ಬೆಂಬಲಿಗರು, ಅವನು ಅವ್ನ ತಮ್ಮ ಮತ್ತು ಒಂದು 3 ಜನ ಪೂರ್ತಿ ಬಂದು ಮುಂದೆಗಡೆಯಿಂದ ಕಾರಿನ ಗಾಜೆಲ್ಲ ಹೊಡೆಯೋಕೆ ನೋಡಿದ್ರು. ಫುಲ್ಲು ಡೆಂಟ್ ಆಯಿತು ಕಾರು. ಮುಂದೆಗಡೆ ಬಂದಿದ್ದು ಏಕದಮ್ ಹಿಂಗೆ ಗುದ್ದಿದ್ರು. ನಾನು ಕೈ ಮುಗಿದು ಕೇಳ್ತಾ ಇದ್ದೀನಿ, ನಮ್ಮ ತಂದೆ ತಾಯಿ ಎಲ್ಲರೂ ಕೈ ಮುಗಿದು ಹಿಂಗೆ ಹೊಡಿಬೇಡಿ, ದಯವಿಟ್ಟು ಬೇಡ, ಇದು ಯಾಕೆ ಹಿಂಗೆ ಹೊಡಿತಾ ಇದ್ದೀರಾ, ನಾವೇನಾದರೂ ತಪ್ಪು ಮಾತಾಡಿದ್ವಿ, ಬಿಟ್ಬಿಡಿ, ನಾವು ಹೋಗ್ತೀವಿ ಅಂತ ಅಂದರು. ಆ ಸಂದರ್ಭದಲ್ಲೂ ಸ್ವಾಮೀಜಿ ಕರುಣೆ ತೋರಿಸ್ಲೇ ಇಲ್ಲ. ಕಾರ್ಕಿ ಕಿತ್ಕೊಂಡು ನಮ್ಮನ್ನ ತಿರುಗಿ ಈಚೆಗೆ ಎಳ್ಕೊಳ್ಳೋ ಪ್ರಯತ್ನ ಮಾಡಿದ್ರು. ನನ್ನ ತಂದೆ ನನ್ನ ತಾಯಿ ಇಬ್ಬರು ಒಪ್ಕೊಂಡು ನನ್ನ ಮಗನ ಹೊಡಿಬೇಡಿ ಅಂತ ಹಿಂದಿನ ಸೀಟಲ್ಲಿ ಕೂತಿದ್ರು. ಇಬ್ಬರೂ ಪ್ರಯತ್ನ ಪಟ್ರು. ನನ್ನ ತಮ್ಮ ಹೇಳಿದ್ರು, ನನ್ನ ತಮ್ಮನ್ನ ಹಿಂಗೆ ಈಚೆಯಿಂದ ಅವ್ನು ಕೊಳ್ಪಟ್ಟೆ ಯಾಕಂಡು ಅವ್ನು ಕಪ್ಪಾಳಕ್ಕೆ ಹಿಂಗೆ ಹೊಡೆಯೋರು. ನನಗೆ ಇಲ್ಲಿ ಕಣ್ಣತ್ರ ಕಪ್ಪಾಳಕ್ಕೆ ಜುಟ್ಟು ಹಿಡ್ಕೊಂಡು ಸ್ಟೇರಿಂಗಿಗೆ ಬುದ್ದಿದ್ದೇ ಇದ್ರು ಸ್ವಾಮೀಜಿ ತಮ್ಮ ಮತ್ತು ಸ್ವಾಮೀಜಿ ಅವರು. ಮತ್ತು ಅವನು ಒಬ್ಬ ಹುಡುಗ ಇದ್ದ, ಅವನು 4-5 ಜನ ನನಗೆ ಹೊಡೆದಿದ್ದು. ನನಗೆ ನೆನಪಿದೆ ಸರ್ ಅವ್ರ ಮುಖಗಳು. ಒಬ್ಬ ಗಡ್ಡ ಬಿಟ್ಟಿದ್ದ. ಇವಿಷ್ಟು ಜನ ಎಲ್ಲ ಕೆಟ್ಟ ಮಾತಾಡಿ ಪ್ರತಿಯೊಬ್ಬರೂ ಏನು ನನ್ನ ಹೇಳೋಕ್ಕೆ ಬಿಡ್ತಾಯಿಲ್ಲ, ಮಾತಾಡೋಕ್ಕೆ ಬಿಡ್ತೀನಿ, ನಾನು ಬಿಟ್ಬಿಡಿ, ನಾನು ಹೊಡ್ತೀನಿ ಅಂತಂದ್ರು. ನನ್ನ ತೀರ ಅವ್ಯಾಚ ಶಬ್ದಗಳಿಂದ ಇದು ಮಾಡಿದ್ರು. ಆ ನಂತರದಲ್ಲಿ ನನ್ನ ಕಾರ್ಕಿ ಕೊಟ್ಬಿಡಿ ಅಂತ ಹೇಳಿದಾಗ ಕಾರ್ಕಿ ಕೊಟ್ಬಿಟ್ಟು, ನೀನು ನಾಳೆಗೆ ನೋಡ್ಕೋತೀನಿ ಹೋಗು ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ನನ್ನ ಮುಂದಕ್ಕೆ ಇದು ಮಾಡಿದ್ರು. ನಿನ್ನೆ ದಿನ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಪೀಠಾಧಿಪತಿಯಾದ ಮನೀಶ್ ಗುರೂಜಿ ಮತ್ತು ಆತನ ತಮ್ಮ ಹಾಗೂ ಆತನ ಜೊತೆ ಇದ್ದ 3 ಜನ ಸಹಚರರು ನಮ್ಮ ಗಿರೀಶ್ ಅನ್ನೋ ಒಬ್ಬ ಅಡ್ವೊಕೇಟ್ ಮೇಲೆ ಅವ್ರ ಫ್ಯಾಮಿಲಿ ಫಂಕ್ಷನ್ ನಿಮಿತ್ತ ದಾವಸ್ಪೇಟೆಗೆ ಹೋಗಬೇಕಾದ್ರೆ ಆ ಆಶ್ರಮದ ಬಳಿ ಟ್ರಾಫಿಕ್ ಆಗಿರುತ್ತೆ. ಅದನ್ನು ಪ್ರಶ್ನಿಸ್ತಿದ್ದಾಗ ಏಕಾಏಕಿ ಗುರೂಜಿ ಮತ್ತು ಅವನ ತಮ್ಮ ಹಾಗೆ ಅವನ ಜೊತೆ ಇದ್ದ 3-4 ಜನ ಸಹಚರರು ಏಕಾಏಕಿ ಅವಾಚ್ಯ ಶಬ್ದಗಳಿಂದ ನಿಂದೆ ಮಾಡಿ ಅವ್ರ ಗಿರೀಶ್ ಅವ್ರನ್ನ ತಾಯಿ ಮೇಲೆ ಸೀರೆ ಎಲ್ಲ ಹಿಡಿದು ಎಳೆದಾಡಿ ಹೊಡೆದಿರ್ತಾರೆ. ಹೊಡೆದಿದ್ದು ಆಮೇಲೆ ಮತ್ತೆ ಅವ್ರ ಕಾರನ್ನು ತುಂಬ ಜಖಮ್ ಮಾಡಿರ್ತಾರೆ. ಪ್ರಶ್ನೆ ಮಾಡೋದಕ್ಕೆ ಯಾವುದೇ ರೀತಿ ಅನುವು ಮಾಡ್ಕೊಂಡು ಕೊಡೋದಿಲ್ಲ. ಈ ಥರ ನಡೆದಿರುತ್ತೆ. ಆಗ ಗಿರೀಶ್ ಅವ್ರು ನಮಗೆ ಫೋನ್ ಮಾಡ್ತಾರೆ. ಸ್ಟೇಷನ್ ಹತ್ರ ಕರೆಸಿ ಗಿರೀಶ್ ಅವ್ರನ್ನ ಹಾಸ್ಪಿಟ್ಲಿಗೆ ನಾವು ಅಡ್ಮಿಟ್ ಮಾಡಿ ಅವ್ರ ತಾಯಿ ಕಡೆಯಿಂದ ಕಂಪ್ಲೇಂಟ್ ಕೊಡಿಸ್ತೀವಿ. ಕಂಪ್ಲೇಂಟ್ ಕೊಡಿಸಾದ್ಮೇಲೆ ಇನ್ನು ಸರ್ಕಲ್ ಇನ್ಸ್ಪೆಕ್ಟ್ರು ಮತ್ತು DOSP ಹತ್ರ ನಾನು ಮಾತಾಡಿ ಕೇಸ್ ರಿಜಿಸ್ಟ್ರು 12:30 1 ಗಂಟೆ ಸುಮಾರಿಗೆ ಅವ್ರ ಮೇಲೆ ಕೇಸ್ ರಿಜಿಸ್ಟ್ರು ಮಾಡ್ತಾರೆ. ಆದ್ರೂ ಕೇಸ್ ರಿಜಿಸ್ಟ್ರು ಮಾಡಿದ್ದಾರೆ. ಬಟ್ ಅವ್ರು ಬಂಧನ ಆಗಬೇಕು. ಇವಾಗ ಸ್ವಾಮೀಜಿಯವ್ರು ಬಂಧನ ಆಗಬೇಕು. ಸೋಲೂರಲ್ಲಿ ಒಂದು ಇತಿಹಾಸ ಇದೆ. ಸೋಲೂರು ಹೋಬಳಿ ಮಾಗಡಿ ತಾಲೂಕಿಗೆ ಒಂದು ಇತಿಹಾಸ ಇದೆ. ಸಿದ್ಧಗಂಗಾ ಸ್ವಾಮಿಗಳಿರೋ ನಡೆದಾರಿರುವ ಜಾಗದಲ್ಲಿ ಏಕಾಏಕಿ ಈ ಸ್ವಾಮೀಜಿ ಬಂದು 30 ಅಡಿ 40 ಅಡಿ ಕಾಂಪೌಂಡ್ ಕಟ್ಟಿಸ್ಕೊಂಡು ಅದರೊಳಗೆ ಏನು ನಡೀತಾ ಇದೆ ಅಂತ ಇವಾಗಿರೋ ನಮ್ಮ ಸೋಲೂರು ಸುತ್ತಮುತ್ತ ನಿಮಗೆ ತಿಳಿದಿರೋ ಹಾಗೆ ಸುಮಾರು ಮಠಮಾನ್ಯಗಳಿದೆ. ಯಾವುದಕ್ಕೂ ಕಾಂಪೌಂಡ್ ಇಲ್ಲ, ಗೇಟ್ ಇಲ್ಲ. ಅದಾದ ನಂತರ ಇವರು ಸ್ವಾಮೀಜಿಗಳು ಸರ್ವ ಪರಿತ್ಯಾಗಿಗಳಾಗಿರಬೇಕು. ಬೌನ್ಸರ್ಗಳ್ನೇ ಹಾಕಿಕ್ಕತ್ತಾರೆ. ಬೌನ್ಸರ್ಗಳ್ನೇ ಹಾಕಿಕೊಂಡು ಗೂಂಡಾವರ್ತನೆ ಮಾಡ್ತಾರೆ. ಲೋಕಲ್ ಅವ್ರಿಗೆ ಇಷ್ಟೊಂದೆಲ್ಲ ಓದಿರೋರಿಗೆ ಪ್ರಾವಿಷನ್ ಇಲ್ಲ ಅಂತ ಅಂದರೆ ಆ ರಸ್ತೆ ತಡೆದಿರೋದೇ ತಪ್ಪು ಅಂತ ಕೇಳೋದಕ್ಕೆ ಅವಕಾಶ ಇಲ್ಲ ಅಂತಂದಾದ್ಮೇಲೆ ಅಲ್ಲಿ ಯಾವ ಥರ ನಡೀಬೋದು? ಈ ಮಠಮಾನ್ಯದ್ದು ಇದು ನಮ್ಮ ಸೋಲೂರು ಹೋಬಳಿಯಲ್ಲಿ ಇರೋ ಮಠಮಾನ್ಯಗಳು ಮತ್ತು BGS ಬಾಲಗಂಗಾಧರನಾಥ ಸ್ವಾಮಿ ಟ್ರಸ್ಟ್ಗಳು, ಆಮೇಲೆ ಸಿದ್ಧಗಂಗಾ ಟ್ರಸ್ಟ್ಗಳು ಅನ್ನದಾಸೋಹ ಮಾಡಿದ್ದಾರೆ, ವಿದ್ಯಾರ್ಜನೆ ಮಾಡಿದ್ದಾರೆ ಲಕ್ಷಾಂತರ ಜನ ಮಕ್ಕಳಿಗೆ. ಆದರೆ ಇವ್ರದ್ದು ಏನೈತೆ, ಏನು ಕೊಡುಗೆ ಏನೈತೆ ಇವ್ರಿಗೆ? ಈ ಥರ ಮಾಡೋದಕ್ಕೆ ಏನು ಕೊಡುಗೆ ಐತೆ? ಹಂಗಾಗಿ ಇದನ್ನು ನಾವು ಖಂಡಿಸ್ತೀವಿ. ಇವರು ಅರೆಸ್ಟ್ ಆಗಲೇಬೇಕು. ಮೊದಲನೇದಾಗಿ ಸಂಘಟನೆ ಮತ್ತು ಹಿಂದೂ ಪರ ಸಮಾಜದ ಮುಖಂಡರುಗಳು ಏನಾಗಬೇಕಾಗಿದೆ, ಏನು ಮಾಡಬೇಕಾಗಿದೆ ಅಂತ ಅಂದರೆ, ಈ ಮುಕೋಡ ಹಾಕಿರೋಂಥ ಇದು ಇಲ್ಲಿವರೆಗೂ ನನ್ನ ಸಹೋದರರು ಹೇಳ್ತಿದ್ರು ಸ್ವಾಮೀಜಿ ಸ್ಥಾನಕ್ಕೆ ಅನರ್ಹ. ಸಮಾಜನ ಸನ್ಮಾರ್ಗದಲ್ಲಿ ತೊಗೊಂಡೋಗ್ಬೇಕಾಗದ್ದಂಥ ಒಂದು ಶಕ್ತಿಪೀಠದಲ್ಲಿ
ಪೀಠ ಅಲಂಕಾರ ಮಾಡಿದಂಥ ಒಬ್ಬ ಗುರುಜಿ ಸ್ಥಾನದಲ್ಲಿರೋ ಅಂಥ ಒಬ್ಬ ವ್ಯಕ್ತಿ ಇವತ್ತು ಅನ್ಯ ಮಾರ್ಗದಲ್ಲಿ ಅನ್ಯ ವಿಚಾರಗಳನ್ನ ಅಲ್ಲಿ ಪ್ರಸ್ತಾಪ ಮಾಡಿ ನೀನು ಕುಡಿದಿದ್ದೀಯಾ, ಮತ್ತು ಒಂದು ತಾಯಿ ಇರ್ತಾಳೆ, ಅವನೊಂದು ತಾಯಿ ಹೊಟ್ಟೆಯಲ್ಲಿ ಹುಟ್ಟಿದಂಥ ಒಬ್ಬ ಮನುಷ್ಯನಾಗಿ ಅವನು ಆ ತಾಯಿ ಸೀರೆಗೆ ಕೈ ಹಾಕ್ತಾನೆ, ಆ ತಾಯಿ ಮುಂದೆ ಆ ಮಕ್ಕಳನ್ನ ದಂಡಿಸ್ತಾನೆ. ಇದನ್ನು ಸಮಾಜ ನಾವು ಮಾಡಬೇಕಾಗಿರೋ ಮೊದಲನೇ ಹಿಂದೂ ಪರ ಸಂಘಟನೆ ಇರ್ಬೋದು, ಸಮಾಜದಲ್ಲಿ ಎಲ್ಲ ಗಣ್ಯರು ಈ ಮುಖೋಡ ಹಾಕಿರೋ ಸ್ವಾಮೀಜಿಗಳನ್ನ ಬೆತ್ತಲೆ ಮಾಡಿ ಬೀದಿಲಿ ಮೆರವಣಿಗೆ ಮಾಡಬೇಕು. ಇಂಥವ್ರನ್ನ ಮೊದಲು ಆ ಪೀಠಕ್ಕೆ ಅನರ್ಹರಾಗಿರೋದ್ರಿಂದ ಆ ತಾಯಿ ಆದಿಶಕ್ತಿ ಚಾಮುಂಡೇಶ್ವರಿ ತಾಯಿ ಪೀಠದಲ್ಲಿ ಆ ಕೂರಕ್ಕೆ ಅವನ ಅನರ್ಹನ ಆಗಿದ್ದಾನೆ. ಆ ಪೀಠದಿಂದನೂ ಇಳಿಬೇಕು, ನೆಲಮಂಗಲ ತಾಲೂಕಿನಿಂದನೂ ಬಹಿಷ್ಕಾರ ಹಾಕಬೇಕು ಅಂತ ನನ್ನ ಈ ಶ್ರೀರಾಮ್ ಸೇನೆ ಸಂಘಟನೆಯಿಂದ ಮುಂದೇನೂ ಮುಂದುವರಿಸ್ತೀವಿ. ಇದನ್ನು ಇಷ್ಟಕ್ಕೆ ನಿಲ್ಲಿಸಲ್ಲ, ನ್ಯಾಯ ಖಂಡಿತವಾಗ್ಲೂ ಕೊಡಿಸೋದಕ್ಕೆ ತಮ್ಮ ಸಹಕಾರನೂ ಕೂಡ ಬೇಕು ಅಂಥೇಳಿ ನಾನು 2 ಮಾತು ಮುಗಿಸ್ತೀನಿ. ಒಟ್ಟಿನಲ್ಲಿ ಮನೀಶ್ ಗುರೂಜಿಯ ಈ ವರ್ತನೆ ಸೋಲೂರು ಭಾಗದಲ್ಲಿ ಆಕ್ರೋಶಕ್ಕೆ ಕಾರಣವಾಗಿದೆ.